ಇವತ್ತು ಮನೇಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಚಿಕನ್ ಫಸ್ಟ್ ಮ್ಯಾರಿನೇಟ್ ಮಾಡಿದ್ದಾರೆ. ಮ್ಯಾರಿನೇಷನ್ಗೆ ಏನೇನು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಮದರ್ ಇಂಡಿಯನ್ ಕೇಳೋಣ. ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಮೊಸರು, ನಿಂಬೆ ಇಷ್ಟು ಐಟಮ್ನ ಹಾಕಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡು ಒಂದು ಹಾಫ್ ಅನ್ ಅವರ್ ಸೈಡಲ್ಲಿ ಇರಬೇಕು. ಇದು ಮ್ಯಾರಿನೇಟ್ ಆಗ್ತಾ ಇರಬೇಕಾದ್ರೆ ಅಮ್ಮ ಅಲ್ಲಿ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತೆ ಅರ್ಧ ನಿಂಬೆ ಹಣ್ಣು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಇಲ್ಲಿ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಜಾರ್ಗೆ ಹಾಕಿದ್ದಾರೆ. ಈರುಳ್ಳಿ ಕುಯ್ಕೋತಾ ಇದ್ದಾರೆ. ಸೊ ಹಸಿಮೆಣಸಿನಕಾಯಿ ಜಾಸ್ತಿ ಆಗಿತ್ತು ಅಂತ ಅನ್ಕೋಬೇಡಿ, ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ. ಸೊ ಈರುಳ್ಳಿನೂ ರೆಡಿ ಆಗಿದೆ. ನೆಕ್ಸ್ಟ್ ಟೊಮೆಟೊ ಕುಯ್ಕೊಂಡ್ರೆ ಬಿರಿಯಾನಿ ಮಾಡೋದಕ್ಕೆ ಎಲ್ಲ ಐಟಮ್ಸ್ ರೆಡಿ ಆಗಿರುತ್ತೆ. ಕುದಿನ ಜೊತೆಗೆ ಚಕ್ಕೆ, ಲವಂಗ, ಒಂದು ಮರಾಠಿ ಮೊಗ್ಗು ಮತ್ತೆ ಏಲಕ್ಕಿ ಕಾಯಿ ಹಾಕಿದ್ದಾರೆ. ಅದಾದ್ಮೇಲೆ ಇಲ್ಲಿ 3 ಲೋಟ ಅಕ್ಕಿನೂ ನೆನೆಸಿದ್ದಾರೆ. ನಾವು ತಗೊಂಡಿರೋದು 1.5 kg ಚಿಕನ್. ಸ್ವಲ್ಪ ಕಸ್ತೂರಿ, ಅದಾದ್ಮೇಲೆ ಮೀಡಿಯಂ ಸೈಜ್ದು 4 ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನಾವೆಲ್ಲ ಜಾರ್ಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲಾನು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಬೇಯ್ತಾ ಇದ್ದಂಗೆ 2 ಪಲಾವ್ ಪತ್ರೆ, ಒಂದು ಸ್ವಲ್ಪ ಹೋಂಕಾಳು ಹಾಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗೆಲ್ಲ ಆದ್ಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಚಿಕನ್ನ ಹಾಕೋಬೇಕು. ಏನು ಅಂದ್ರೆ ಬಿರಿಯಾನಿಗೆ ಚಿಕನ್ ಪೀಸು ದಪ್ಪ ಇದ್ರೇನೆ ಚಂದ, ಚಿಕ್ಕದಾಗಿ ಓಡಿಸ್ಬೇಡಿ. ಇದು ನಮ್ಮ ಪ್ರಿಫರೆನ್ಸ್, ನಮ್ಮ ಮನೇಲಿ ಈ ತರ ಇಷ್ಟಪಡ್ತೀವಿ. ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ ಆ ತರ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ನಾವು ಚಿಕನ್ ಬೇಯಕ್ಕೆ ಬಿಡಬೇಕು. ಅದಾದ್ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಆ ನೀರಿಗೆ 2 ಚಕ್ಕೆ, 1 ಪಲಾವ್ ಎಲೆ, 1 ಏಲಕ್ಕಿ, 3 ಮೆಣಸು, ಅದಾದ್ಮೇಲೆ ಸ್ವಲ್ಪ ಸೋಂಪು ಹಾಕ್ಬಿಟ್ಟು ನೀರನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ನಾವಿಲ್ಲಿ ಮಾಡ್ತಾ ಇರುವುದು ದಮ್ ಬಿರಿಯಾನಿ. ಸೊ ನಿಮ್ಗೆ ಮನೆಯಲ್ಲಿ ಕೇಸರಿ ಅವೈಲೇಬಲ್ ಇದ್ರೆ ಕೇಸರಿನೂ ಸಹ ಹಾಕ್ಕೋಬೋದು. ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಕೇಸರಿ ಹಾಕ್ತಾರೆ. ಸೊ ಇಲ್ಲಿ ಚಿಕನ್ ಎಲ್ಲ ಬೆಂದು ಈ ತರ ನೀರ್ ಬಿಡ್ತಾ ಇದೆ ಅಲ್ವಾ, ಹಿಂಗಾದ್ಮೇಲೆ ಟೊಮೊಟೊ ಹಾಕೊಂಡು ಚೆನ್ನಾಗಿ ಇನ್ನೊಂದ್ಸರಿ ಕಲಾಕೋಬೇಕು ಅದನ್ನ. ಈ ತರ ಚಿಕನ್ ಎಲ್ಲ ಬೆಂದಾದ್ಮೇಲೆ ನೋಡಿ ಎಷ್ಟು ನೀರ್ ಬಿಟ್ಕೊಂಡಿದೆ, ನಾವು ಒಂಚೂರು ನೀರ್ ಹಾಕಿರ್ಲಿಲ್ಲ. ಇದಾದ್ಮೇಲೆ ಮಿಕ್ಸಿಯಲ್ಲಿ ಆಗ್ಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲ ಹಾಕಿ ಕಲಾಕ್ಬೇಕು. ಧನಿಯಾ ಪೌಡರ್ ಹಾಕ್ಬೇಕು. ನಾವು ಮನೇಲೆ ಪ್ರಿಪೇರ್ ಮಾಡ್ಕೋತೀವಿ, ಅಂಗಡಿಯಿಂದ ತರಲ್ಲ. ಅದನ್ನ ಅಮ್ಮ 2 ಸ್ಪೂನ್ ಹಾಕ್ತಾ ಇದಾರೆ. ವಾಟರು ಕುದೀತಾ ಇದೆ. ಹಿಂಗ್ ಕುದಿಕ್ ನೋಡಿ ಕೇಸರಿ ಹಾಕಿರೋದಕ್ಕೆ ಕಲರ್ ಎಲ್ಲ ಯಾವ ತರ ಬಂದಿದೆ ಅಂತ ಅನ್ಬಿಟ್ಟು. ಇದಾದ್ಮೇಲೆ ನಾವು ಅಕ್ಕಿ ಆಗ್ಲೇ ನೆನ್ಸಿ ಇಟ್ಕೊಂಡಿದೀವಲ್ವಾ, ಆ ಅಕ್ಕಿನ ಈ ವಾಟರ್ ಒಳಗ್ ಹಾಕ್ಬೇಕು. ಅಕ್ಕಿ ಹಾಕಾದ್ಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು.